ಹಾಯ್ ಫ್ರೆಂಡ್ಸ್, ನಮ್ಮ KGK ಸ್ಟುಡಿಯೋಗೆ ಸ್ವಾಗತ. ನೋಡಿ, ನಾನಿವತ್ತು ಎಲ್ಲಿ 10th ಕ್ರಾಸು ಮಾಗಡಿ ರೋಡಲ್ಲಿ ಇರ್ತಕ್ಕಂಥ AK ಮೋಟೋ ಹಬ್ ಅಂತ ಒಂದು ಗ್ಯಾರೇಜಲ್ಲಿದ್ದೀನಿ. ಅವರು ಕೂಡ ಏನೇನೋ ತುಂಬ ಗ್ಯಾರೇಜಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಾರಂತೆ ಸ್ಕೂಟ್ರಿಗೆ. ನೋಡೋಣ, ಅವ್ರು ಕೇಳಿ ಮಾತಾಡ್ಸೋಣ, ಬನ್ನಿ ಏನಂತಾರೆ ನೋಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಶಾಬಾಸ್ ಪಾಷಾ ಅಂತ. ಹಾಂ. ಸುಮಾರು ಒಂದು 5 ವರ್ಷದಿಂದ ಗ್ಯಾರೇಜ್ ಓಪನ್ ಮಾಡ್ಕೊಂಡಿದ್ದೀವಿ. ಹಾಂ. ಏನಂದರೆ ಇಲ್ಲಿ ಬರೋ ಕಸ್ಟಮರ್ಗಳಿಗೆಲ್ಲ ಯಾವ ಊರು ಸರ್? ಸ್ವಂತ ಊರು ನಿಮ್ಮದು? ಸರ್ ನಮ್ಮದು ಸ್ವಂತ ಊರು ಬೆಂಗಳೂರು. ಬೆಂಗಳೂರೇನೆ? ಇಲ್ಲೇ ಇದೇ ಏರಿಯಾ ಮಾಗಡಿ ರೋಡಲ್ಲಿ ಹುಟ್ಟಿ ಬೆಳೆದಿರೋದು. ಇದೇ ಏರಿಯಾದಲ್ಲಿ ಗ್ಯಾರೇಜ್ ಮಾಡ್ಕೊಂಡಿದ್ದೀವಿ. ನಮ್ಮ ಅಣ್ಣ ನಾವು ಇಬ್ಬರು ಸೇರಿಕೊಂಡು ತುಂಬ ಕಷ್ಟಪಟ್ಟು ಓಪನ್ ಮಾಡಿ. ಮುಂಚೆ ಸಣ್ಣದಿತ್ತು ಗ್ಯಾರೇಜು. ದೇವ್ರದ ಧೈರ್ಯದಿಂದ ಸ್ವಲ್ಪ ಪರವಾಗಿಲ್ಲ. ಅದೇನೇ ಸರ್, ಬೆಳೀತಾ ಬೆಳೀತಾ ದೊಡ್ಡವರಾಗಬೇಕೇ ಹೊರತು ಮೊದಲು ಸಣ್ಣದ್ರಿಂದನೇ ನಾವು ಮಾಡ್ಕೊಂಡು ಹೋಗ್ಬೇಕು. ಅದು ಗೊತ್ತಾಯ್ತು. ಸಣ್ಣದಾಗಿ ಅಂದರೆ ಯಾವ ಥರ ಓಪನ್ ಮಾಡಿದ್ರಿ ಗ್ಯಾರೇಜು? ಸರ್ ಮುಂಚೆ ಪಂಚರ್ ಅಂಗಡಿ ಓಪನ್. ಪಂಚರ್ ಅಂಗಡಿ, ನೋಡಿ, ಸೈಕಲ್ ಶಾಪ್, ಪಂಚರ್ ಅಂಗಡಿ ಆ ಥರ ಇಟ್ಕೊಂಡು 2 ವೀಲರ್ ಪಂಚರ್ ಆಗ್ತಾ ಇದ್ರಿ. ಆಮೇಲೆ ಪಕ್ಕದಲ್ಲೇ ಗ್ಯಾರೇಜ್ ಇತ್ತು. ಸಣ್ಣ ಪುಟ್ಟ ಕೆಲಸಗಳು ನೋಡ್ಕೊಂಡು ಹಂಗೆ ಅವ್ರ ಜೊತೆ ಇದ್ದು ಕಲ್ತಿ ಇವತ್ತು ಸ್ವಂತ ಗ್ಯಾರೇಜ್ ಓಪನ್ ಮಾಡಿದೀವಿ ಮಾಗಡಿ ರೋಡಲ್ಲಿ. ಏನಂದ್ರೆ ಕಸ್ಟಮರ್ಗಳಿಗೆಲ್ಲ ರೀಸನೇಬಲ್ ರೇಟು. ಯಾರಿಗೂ ಆ ಥರ ಈ ಥರ ದೂರದಿಂದ ಬಂದಿದ್ದಾರೆ ಆ ಥರ ಈ ಥರ ಏನಿಲ್ಲ. ಅದೋಗಿದೆ ಇದೋಗಿದೆ. ಕಸ್ಟಮರ್ ಇದ್ರೂ ಕೆಲಸ ಮಾಡ್ತೀವಿ, ಕಸ್ಟಮರ್ ಇಲ್ಲ ಅಂದ್ರೂ ಕೆಲಸ ಮಾಡ್ತೀರಾ. ಆ ಥರ ಏನು ಇದಿಲ್ಲ ಸರ್. ಯಾಕಂದರೆ ಗ್ಯಾರೇಜು 5 ವರ್ಷದಿಂದ ನಡೀತಾ ಇದೆ. ನಾವು ಓಪನ್ ಮಾಡಿದಾಗಿಂದ ಏನು ಕಂಪ್ಲೇಂಟ್ಗಳಿಲ್ಲ. ಏನು ಕಂಪ್ಲೇಂಟ್ ಇಲ್ಲ ಸುತ್ತಮುತ್ತ ಸರೌಂಡಿಂಗು? ಹೌದು, ಸುತ್ತಮುತ್ತ ಏನು ಕಂಪ್ಲೇಂಟ್ ಇಲ್ಲ. ಆಮೇಲೆ ಯಾರನ್ನ ಎಮರ್ಜೆನ್ಸಿ ನೈಟ್ ಹೊತ್ತು ಫೋನ್ ಮಾಡಿದ್ರೆ ಗಾಡಿ ಪಂಚರ್ ಆಗೋಯ್ತು, ಇಲ್ಲ ಹಾಸ್ಪಿಟ್ಲಿಗೆ ಹೋಗೋರು ಯಾರನ್ನ ಗಾಡಿ ರಿಪೇರಿ ಆಗೋಯ್ತು ಅಂದರೆ ಟೈಮ್ ಎಷ್ಟೊತ್ತಾದರೂ ಪರವಾಗಿಲ್ಲ, ನಮಗೆ ಫೋನ್ ಮಾಡಿದ್ರೆ ಗಾಡಿ ಎಲ್ಲೇ ಇರಲಿ ಹೋಗಿ ಮಾಡಿಕೊಟ್ಬಿಟ್ಟು ಒಳ್ಳೆ ಕಸ್ಟಮರ್ಗೆ ರೆಸ್ಪಾನ್ಸ್ ಕೊಟ್ಬಿಟ್ಟು ಬರ್ತೀವಿ ಸರ್. ಸರ್, ಇದು ಗಾಡಿ ಸರ್ವಿಸ್ ಏನೇನು ಮಾಡ್ತೀರಾ ಸರ್ ಹಾಗಾದ್ರೆ ನೀವು? ಸರ್ ಇದು ಇಂಜಿನ್ ಕೆಲಸ ಮಾಡ್ತೀವಿ. ಆಮೇಲೆ ನೋಡಿ ಇಲ್ಲಿ ಇಲಿ ಕಚ್ಚಿದೆ, ವೈರಿಂಗ್ಗಳೆಲ್ಲ ಮಾಡ್ತೀವಿ. ಇಲಿ ಕಚ್ಚಿರೋದು? ಅದು ಹೌದೌದು, ಇಲಿ ಕಚ್ಚಿರೋದು. ಇಲ್ಲಿ ತುಂಬಾ ಕೆಲಸ ಕೊಟ್ಬಿಡುತ್ತೆ ಒಂದು ಟೈಮ್ ಗಾಡಿಗಳಿಗೆ. ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಇಲಿಗಳು ತುಂಬಾ ಇದೆ ಸರ್. ರೋಡಲ್ಲೆಲ್ಲ ಓಡಾಡ್ತಾ ಇರುತ್ತೆ ನೋಡಿ. ಮಳೆ ಬೇರೆ ಬಂತಲ್ಲ, ಅದರಿಂದ ನಿಂತಿರೋ ಗಾಡಿ ಎಲ್ಲ ಇಲಿ ಕಚ್ಚಿರುತ್ತೆ. ಅದರಿಂದ ನೋಡಿ ಇವಾಗ ವೈರಿಂಗ್ ಹಾಕ್ಬೇಕು ಅಂದ್ರೆ ಪಾಪ ಕಸ್ಟಮರ್ಗೆ ಜಾಸ್ತಿ ಆಗುತ್ತೆ. ಅದರಿಂದ ನಾವು ವೈರಿಂಗ್ ರೆಡಿ ಮಾಡ್ಕೊಡ್ತಾ ಇದೀವಿ. ಓಕೆ, ವೈರಿಂಗ್ ರೆಡಿ ಮಾಡ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಕಸ್ಟಮರ್ಗೆ ಕೊಡಬೇಕು. ಇದೆಲ್ಲ ಹೆಂಗ್ ಕಚ್ಚಿದೆ. ತುಂಬಾ ಗಾಡಿಗಳು ಬರುತ್ತೆ ಸರ್ ಈ ಥರ ಎಲ್ಲ. ಸ್ವಲ್ಪ ದುಡ್ಡು ಇಲ್ದಿರೋರೆ ನಮ್ಮ ಗ್ಯಾರೇಜಿಗೆ ಜಾಸ್ತಿ ಬರೋದು. ದುಡ್ಡಿರೋರು ಅಂತ ಯಾರು ಜಾಸ್ತಿ ಬರಲ್ಲ. ಏನು ಮಾಡೋಕ್ಕಾಗಲ್ಲ ಸರ್, ಬಡತನ ಹಂಗಿದೆ. ಮತ್ತು ಇನ್ನೊಂದು ಏನು ಅಂತಂದರೆ, ಈಗ ನೋಡಿ ಸ್ಕೂಟ್ರ್ ಇಲಿ ಕಚ್ಚಿರೋದು ಅಂತೆಲ್ಲ ಹೇಳಿದ್ರಿ. ಅದು ಅಲ್ಲದೆ ಕೂಡ ಈ ಸ್ಕೂಟ್ರ್ ನೋಡಿ ತುಂಬ ಓಲ್ಡ್ ಥರ ಹೆಂಗಾಗಿದೆ. ಮತ್ತು ತುಂಬ ಸರ್ವಿಸ್ ಮಾಡಿಸಿ ತುಂಬ. ಯಾವುದೇ ಸ್ಕೂಟಿ ಇರಲಿ, ಯಾವುದೇ ಗಾಡಿ ಇರಲಿ, ಅದೇನೇ ಪ್ರಾಬ್ಲಮ್ ಇದ್ರೂ ನಾವು ಮಾಡ್ತೀವಿ. ಎಲೆಕ್ಟ್ರಿಕ್ ಆದ್ರೂ ಮಾಡ್ತೀರಾ? ಎಲೆಕ್ಟ್ರಿಕ್ ಮಾಡ್ತಾ ಇದೀವಿ. ಈಗೀಗ ಎಲೆಕ್ಟ್ರಿಕ್ ಗಾಡಿನೂ ಮಾಡ್ತಾ ಇದೀವಿ. ಯಾವುದೇ ಒಂದು ಪ್ರತಿಯೊಂದು ಗಾಡಿ ಬಂದ್ರೂ ನಾವು ಸರ್ವಿಸ್ ಮಾಡ್ಕೊಡ್ತೀವಿ. ರೀಸನೇಬಲ್ ಸರ್, ರೀಸನೇಬಲ್. ನೋಡಿ ನಮ್ಮ ಶೋರೂಮ್ ಟೈಪು ರ್ಯಾಂಪ್ ಇದೆ. ಇದರಲ್ಲಿ ರ್ಯಾಂಪ್ ಇದೆ, ಆಮೇಲೆ ನೆಟ್ ಬೋಲ್ಟ್ ಬಿಚ್ಚಕ್ಕೆ ಏರ್ ಇದೆ, ಕಂಪ್ರೆಸರ್ ಇದೆ. ಎಲ್ಲ ಶೋರೂಮ್ ಟೈಪು ಸರ್, ಯಾವುದು ಆಚೆ ಕಡೆ ಹೋಗಲ್ಲ. ಆಮೇಲೆ ಚಾರ್ಜಿಂಗು ಅಷ್ಟೇ ಇಲ್ಲೇ ಮಾಡ್ತೀವಿ. ಪ್ರತಿಯೊಂದು ಕೆಲಸಕ್ಕೂ ನಾವು ಎಲ್ಲ ಆಚೆ ಕಡೆ ಹೋಗಲ್ಲ, ಎಲ್ಲ ನಮ್ಮ ಗ್ಯಾರೇಜ್ ಅಲ್ಲೇ ಮಾಡ್ತೀವಿ. ಎಲ್ಲ ಟೂಲ್ಸ್ ಎಲ್ಲ ಇಟ್ಕೊಂಡಿದ್ದೀರಾ? ಎಲ್ಲ ಟೂಲ್ಸ್ ಇದೆ ಸರ್, ಪ್ರತಿಯೊಂದು ಟೂಲ್ಸ್ ಇದೆ ನೋಡಿ. ಪ್ರತಿಯೊಂದು ಟೂಲ್ಸ್ ಇದೆ, ಸ್ಪಾನರ್ ಇದೆ, ಸ್ಕ್ರೂ ಡ್ರೈವರ್ ಇದೆ, ರಿಂಗ್ಸ್ಗಳಿದೆ. ಆಮೇಲೆ ಎಮರ್ಜೆನ್ಸಿ ಸ್ವಲ್ಪ ಐಟಮ್ಗಳೆಲ್ಲ ಇದು ಒಳಗಡೆ ಇದೆ. ಯಾಕಂದ್ರೆ ಇದೆಲ್ಲ ಬೇಕಾಗಿರೋ ಐಟಮು. ಏನೇನು ಐಟಮ್ ಇದೆ ಸರ್ ಅಲ್ಲಿ? ಹಳೆ ಕಾಲದ ಪೆಟ್ಟಿಗೆ, ಹಳೆ ಕಾಲದ ಪೆಟ್ಟಿಗೆಗಳಿದೆಲ್ಲ. ಯಾಕಂದ್ರೆ ನಾವು ಅವಾಗ ಗ್ಯಾರೇಜ್ ಓಪನ್ ಮಾಡಿದಲ್ವಾ, ನಮ್ಮ ಅಣ್ಣ ನೀವು ನಿಮ್ಮ ತಂದೆ ಎಲ್ಲ ಅವಾಗಿಂದಾನು ಕಾಪಾಡ್ಕೊಂಡು ಬಂದಿದ್ದೀವಿ. ನೋಡಿ, ಗ್ಯಾರೇಜ್ ಅಂದ್ರೆ ತುಂಬಾ ಇಟ್ಕೊಂಡಿದ್ದೀರಾ ಮಾತ್ರ. ಸ್ಟಾರ್ಟಿಂಗ್ ಅಲ್ಲಿ ಸರ್ ನೀವೇನು ಓದಿದ್ದು? ನಾವು SLC ಓದ್ತಾ ಇದ್ವಿ. ನಮ್ಮ 8th 9th ಅಲ್ಲಿ ಕೆಲಸ ಕಲ್ತಿದ್ದು. ಯಾಕಂದ್ರೆ ನಮ್ಮ ತಂದೆಯವ್ರು ಇರ್ಲಿಲ್ಲ, ತೀರೋಗಿದ್ರು. ಅದರಿಂದ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಒಂದು ಒಳ್ಳೆ ಪೊಸಿಷನ್ ಬಂದಿದ್ದೀವಿ ಸರ್. ಒಳ್ಳೆ ಪೊಸಿಷನ್ ಇದ್ದೀರಾ. ಬಟ್ SLC ಓದಿ ಈಗ ಏನು ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಫೀಲ್ಡ್ ಬಂದ್ಬಿಟ್ಟಿದ್ದೀರಾ ಗ್ಯಾರೇಜಲ್ಲಿ. ಬಟ್ ಗ್ಯಾರೇಜ್ ಹೆಂಗಿದೆ ಬಿಸ್ನೆಸ್ ಅಂತ ನಿಮಗೆ? ಈಗ ನೋಡಿ ಇಲ್ಲಿ ಇದು ಕೈ ಕೆಲಸ ಅಲ್ವಾ ಸರ್, ಬಿಸ್ನೆಸ್ ಇದ್ದೇ ಇದೆ ಖಂಡಿತ. ಇವಾಗ ಓದಿರೋರ್ಗೆ ಬಿಸ್ನೆಸ್ ಇಲ್ಲ ಸರ್, ಈ ತರ ಎಲ್ಲ ಕಲ್ತಿರೋರ್ಗೆ ಬಿಸ್ನೆಸ್ ಇದೆ. ಯಾಕೆ ಗೊತ್ತಾ, ಇವಾಗ ನೋಡಿ ನಾವು ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ಬೋದು, ರೋಡಲ್ಲಿ ಒಂದು 4 ಸ್ಪಾನರ್ ಇಟ್ಕೊಂಡು ಕೆಲಸ ಮಾಡ್ಬೋದು. ಆ ಥರ ಎಲ್ಲ ಏನಿಲ್ಲ. ಏನಂದ್ರೆ ಓದೋರು ಚೆನ್ನಾಗಿ ಓದಿ ಏನಾದರೂ ದೊಡ್ಡ ಮಟ್ಟಕ್ಕೆ ಬನ್ನಿ, ಇಲ್ಲ ಅಂದರೆ
ಯಾವ್ದನ್ನ ಒಂದು ಕೈ ಕೆಲಸ ಕಲೀರಿ, ಅದು ನಮಗೆ ಅನ್ನ ಹಾಕುತ್ತೆ. ಬೇರೆ ಏನು ಬೇರೆ ಕೆಲಸಕ್ಕೆಲ್ಲ ಇದು ಇಲ್ಲ ಸರಿ. ಕೆಲವರೆಲ್ಲ ಹುಡುಗರು ಓದಿರೋ ನೋಡ್ತಾ ಇದ್ದೀನಿ, ಜಾಬ್ಗೆ ಹೋಗ್ತಾರೆ, ಅಲ್ಲೆಲ್ಲ 10,000 12,000 ಸ್ಯಾಲ್ರಿ ತಗೊಂಡು ಮತ್ತೆ ಬೇರೆ ಇನ್ನೊಂದು ಯಾವುದೋ ಕೆಲಸ ಚೇಂಜ್ ಮಾಡ್ತಾರೆ, ಒಂದು ಕೆಲಸ ಕಂಟಿನ್ಯೂ ಮಾಡ್ಕೊಂಡು ಹೋಗಲ್ಲ ಅವರು. ಇಲ್ಲ ಸರ್, ಯಾಕೆ ಗೊತ್ತಾ, ಇವಾಗ ಓದಿರೋರಿಗೆ ತುಂಬಾ ಕಷ್ಟ ಇದೆ, ಕೆಲಸಗಳು ಸಿಗ್ತಾ ಇಲ್ಲ. ತುಂಬಾ ಕಷ್ಟಪಟ್ಟು ಮನೆಯವರೆಲ್ಲ ಓದಿಸಿರ್ತಾರೆ, ಆದ್ರೆ ಅವ್ರು ನೋಡಿದ್ರೆ ಕೆಲಸ ಸಿಗಲ್ಲ. ಓದಿಲ್ದಿರೋರಿಗೆ ಈ ಕೆಲಸನೇ ನಮಗೆ ಇದು, ಯಾಕಂದ್ರೆ ತುಂಬಾ ಒಳ್ಳೆ ಕೆಲಸ ಇದು. ಯಾವುದೇ ಕೆಲಸ ಇರಲಿ, ಏನೇ ಕೆಲಸ ಕಲ್ತಿದ್ರು ಇಂಥ ಬಿಸ್ನೆಸ್ ಫೀಲ್ಡ್ಗೆ ಬನ್ನಿ ಅಂತ ಹೇಳ್ತಿದ್ರು. ಬಿಸ್ನೆಸ್ ಬನ್ನಿ ಸರ್, ಖಂಡಿತ ಇಂಪ್ರೂವ್ ಆಗ್ತೀವಿ ಖಂಡಿತ. ಕೆಲವರೆಲ್ಲ ಬಿಸ್ನೆಸ್ ಫೀಲ್ಡ್ ಬಂದ್ರು ಕೂಡ ಸಕ್ಸಸ್ ಆಗಲ್ಲ ಅಂತಾರೆ, ಆಗ್ತೀವಿ ಅಂತಾನು ಅಂತಾರೆ. ಕೆಲವರೆಲ್ಲ ಅದು ಲಾಸ್ ಮಾಡ್ಕೋತಾರೆ. ಕೆಲವರು ಏನ್ ಗೊತ್ತಾ ಸರ್, ಅದು ನಾವು ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕು. ಯಾವುದೇ ಒಂದು ಕೆಲಸ, ಇವಾಗ ಕೆಲಸ ಮಾಡ್ತಾ ಇರ್ತೀವಿ, ಯಾವ್ದೋ ಫೋನ್ ಬಂತು, ಯಾರೋ ಕರೆದು, ಹಂಗೆಲ್ಲ ಹೋಗಂಗಿಲ್ಲ ಸರ್. ಕೆಲಸ ಮಾಡಾದ್ಮೇಲೆ ಹೋಗ್ಬೇಕು, ಕೆಲಸ ಮಾಡಾದ್ಮೇಲೆ ಮುಗಿಸ್ಕೊಂಡು ಹೋಗ್ಬೇಕು. ನೋಡಿ, ಎಲ್ಲೆಲ್ಲಿಂದ ಕಸ್ಟಮರ್ ಎಲ್ಲ ಉಳ್ಕೊಂಡು ಬರ್ತಾರೆ, ನಮಗೂ ತುಂಬಾ ಕಡೆಯಿಂದ ಬರ್ತಾರೆ. ಆಮೇಲೆ ತುಂಬಾ ಲಾಂಗ್ ಇಂದಾನು ಬರ್ತಾರೆ ಸರ್. ಗಾಡಿ ಬಿಟ್ಬಿಟ್ಟು ಹೋಯ್ತಾರೆ ಸರ್, ರೆಡಿ ಮಾಡಿಕ್ಕೆ ನಾವು ಬಂದು ಎತ್ಕೊಂಡು ಹೋಯ್ತೀವಿ ಅಂತ. ಆ ಥರ ಎಲ್ಲ ಏನಿಲ್ಲ, ಕೆಲಸ ಎಲ್ಲ ಚೆನ್ನಾಗೇ ಇದೆ ಸರ್. ನೋಡಿ, ನೀವು ಬಂದು ಟ್ರೈ ಮಾಡಿ. ನಮ್ಮ KP ಅಗ್ರಹಾರ 12th ಕ್ರಾಸ್ 10th ಕ್ರಾಸ್ ಅಲ್ಲಿ ಇದೆ ನಮ್ಮ ಗ್ಯಾರೇಜು, AK ಮೋಟೋ ಹಬ್ ಅಂತ. ಎಲ್ಲ ನಮ್ಮ ಅಣ್ಣವ್ರ ಆಶೀರ್ವಾದ. ನಾನು ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡ್ತೀನಿ ಸರ್. ನಾನು ಸಲೀಂ ಅಂತ ನಮ್ಮ ಅಣ್ಣವರು, ಅವರು ನಾವು ಸೇರ್ಕೊಂಡು ಮಾಡ್ತಿರುತ್ತೆ. ಇದು ಏನೇನು ಐಟಮ್ಸ್ ಸರ್, ನೀವು ಹೊಸ ಐಟಮ್ ಏನಾರು ಬೇಕು ಅಂತಂದ್ರೆ ತಂದಿಕ್ಕೆ ಹಾಕ್ಕೊಡ್ತೀರಾ? ಪಾರ್ಟ್ಸ್ ಅವ್ರು ತಗೊಂಬಂದ್ರು ನಾವು ಹಾಕೊಡ್ತೀವಿ, ನಮಗೆ ಹಾಕೊಂಡ್ರು ಹಾಕ್ತೀವಿ. ಡೌನ್ ಅಲ್ಲಿ ಇದಿದೆ, ಮೊಬೈಲ್ಸ್ ಇದೆ, ಆಟೋಮೊಬೈಲ್ಸ್ ಇಂದ ತಗೊಂಬಂದು ಹಾಕೊಡ್ತೀವಿ ಸರ್. ಓಕೆ ಸರ್. ಸರ್, ಈಗ ಇಲ್ಲಿವರೆಗೂ ನೀವು ಎಷ್ಟು ಸ್ಕೂಟರ್ ಮಾಡಿದ್ದೀರಾ ಅಂತ ಏನಾದರೂ ಅಂದಾಜು ಇದೆಯಾ, ಐಡಿಯಾ ಇದೆಯಾ? ಅಂದಾಜು ಒಂದು 3,000 ಸ್ಕೂಟರ್ವರೆಗೂ ರೆಡಿ ಮಾಡಿದ್ದೀರಾ? 3,000 4,000ವರೆಗೂ ರೆಡಿ ಮಾಡಿದ್ದೀವಿ. ಇದುವರೆಗೂ ಯಾವುದು ರಿಟರ್ನ್ ಬಂದಿಲ್ಲ, ಕಂಪ್ಲೇಂಟ್ ಬಂದಿಲ್ಲ. ಅದು ಇದು ಅಂತ ತಿಂಗಳು ಸರ್ವಿಸ್ ಕರೆಕ್ಟಾಗಿ ಬಂದು ಬಿಟ್ಬಿಡ್ತಾರೆ ಸರ್. ಏನಿಲ್ಲ ಸರ್, ತಿಂಗಳು ಕರೆಕ್ಟಾಗಿ ಆಯಿಲ್ ಒಂದು ಮೇಂಟೈನ್ ಮಾಡಿಕೊಂಡು 3,000 ಸ್ಕೂಟರ್ ಮಾಡಿದ್ದೀರಾ ಅಂದರೆ ಬೆಸ್ಟ್ ಸರ್. ನಿಜವಾಗ್ಲೂ ನೋಡಿ, ಒಂದು ಕಂಪ್ಲೇಂಟ್ ಇಲ್ದಂಗೆ 3,000 ಸ್ಕೂಟರ್ ರೆಡಿ ಮಾಡಿದ್ದೀರಾ. ಇದುವರೆಗೂ ಗ್ಯಾರೇಜ್ ಓಪನ್ ಮಾಡುತ್ತೇವೆ ಅಂದರೆ ತುಂಬ ಒಳ್ಳೆ ಸರ್ವಿಸ್ ಕೊಟ್ಟಿದ್ದೀರಾ ಸರ್ ಜನಗಳಿಗೆ. ಒಳ್ಳೆ ಕೆಲಸ ಸರ್ ನಿಜವಾಗ್ಲೂ ನಿಮ್ಮದು. ಸರಿ ಸರ್, ಸ್ಕೂಟರ್ ಬಗ್ಗೆ ಎಲ್ಲ ಏನೇನು ಮಾಡ್ತೀರಾ ಸರ್, ಸ್ವಲ್ಪ ತೋರಿಸ್ಕೊಡ್ತೀರಾ? ನೋಡಿ, ಇವಾಗ ಬಿಡ್ತಾ ಇದ್ದಾರೆ ಅಂದ್ರೆ, ಇವಾಗ ಸರ್ವಿಸಿಗೆ ಬಿಡ್ತಾ ಇದ್ದಾರೆ ಅಂದ್ರೆ, ಇದು ಬ್ರೇಕ್ ಪ್ಯಾಡ್ ಬರುತ್ತೆ. ಈ ಬ್ರೇಕ್ ಪ್ಯಾಡ್ ಹೋಗಿದ್ರೆ ಇದೆಲ್ಲ ಚೇಂಜ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಪ್ಲಗ್ ಬರುತ್ತೆ, 2 ಪ್ಲಗ್ ಬರುತ್ತೆ, ಆ ಸೈಡ್ ಒಂದು, ಈ ಸೈಡ್ ಒಂದು ಪ್ಲಗ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಗಾಡಿ. ಆಮೇಲೆ ಆಯಿಲ್ ಬರುತ್ತೆ, ಇಲ್ಲಿ ಆಯಿಲ್ ಹಾಕೋದು, ಇಲ್ಲಿ ಆಯಿಲ್ ಡೌನ್ ಮಾಡೋದು. ಆಮೇಲೆ ಬ್ರೇಕ್ ಲೈನಿಂಗ್ಗಳು ಬರುತ್ತೆ ಸರ್, ಗಾಡಿಗಳು ಬ್ರೇಕ್ ಲೈನಿಂಗ್ ಬರುತ್ತೆ. ಚೈನ್ ಟೈಟ್ ಮಾಡೋ ಬೋಲ್ಟ್ಗಳು ಬರುತ್ತೆ, ಸುಮಾರು ಬರುತ್ತೆ ಸರ್. ಆಮೇಲೆ ಶಾಕ್ ಅಬ್ಸರ್ವ್ ಥರ ಇಟ್ಟಿದ್ರು. ಓಕೆ. ಅದು ಬಿಟ್ಟರೆ ಸರ್ ಬೇರೆ ಇನ್ನೇನು ಬರುತ್ತೆ ಆ ಕಡೆ? ನೋಡಿ, ಇದೇನಾದ್ರು ಬ್ರೇಕ್ ಏನಾದರೂ ಟೈಟ್ ಮಾಡಬೇಕು ಅಂತ ಕೆಲವರೆಲ್ಲ ಬ್ರೇಕ್ ಹೊಂಟಾಗಿರುತ್ತೆ. ಅಲ್ಲ ಸರ್, ಅದೇನಂದರೆ ಇಲ್ಲಿ ಬ್ರೇಕ್ ಆಯಿಲ್ ಬರುತ್ತೆ ಇಲ್ಲಿ ಮೇಲೆ. 1 ನಿಮಿಷ ಇರಿ. ನೋಡಿ, ಯಾವುದೇ ಒಂದು ಕಸ್ಟಮರ್ ಇದ್ರೂ ಇದ್ರ ಮೇಲೆ ಜ್ಞಾನ ಇಕ್ಬೇಕು. ಇದ್ರಲ್ಲಿ ಆಯಿಲ್ ಕಮ್ಮಿ ಆಗಿದ್ರೆ ಆಯಿಲ್, ಇದು ಬ್ರೇಕ್ ಇದೆಯಲ್ಲ, ಇದರಲ್ಲಿ ಯಾವಾಗಲೂ ಆಯಿಲ್ ಇರಲೇಬೇಕು. ಇಲ್ಲಿರುತ್ತೆ ಆಯಿಲ್, ಅದು ಹೌದು. ಈ 2 ಸ್ಕ್ರೂಗಳು ಬಿಚ್ಚಿದ್ರೆ ಇಲ್ಲಿ ಆಯಿಲ್ ಇರುತ್ತೆ, ಅದು ಬ್ರೇಕ್ ಕಂಟ್ರೋಲ್ ಆಗುತ್ತೆ ಸರ್. ಆಮೇಲೆ ಇಲ್ಲಿ ಇಂಜಿನ್ ಆಯಿಲ್, ಇದೇನಂದ್ರೆ ಮ್ಯಾಗ್ನೆಟ್ ಕಾಯಿಲ್ ಬರುತ್ತೆ. ಈ ಮ್ಯಾಗ್ನೆಟ್ ಕಾಯಿಲ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಅಲ್ಲ, ಆಯಿಲ್ ಇಲ್ಲ ಆಗ್ತಾರಲ್ಲ, ಅದು ಆಯಿಲ್ ಇಲ್ಲ ಹಾಕೋದು. ಎಲ್ಲಿ ಗಾಡಿಗೆಲ್ಲ ಇಲ್ಲ ಆಗ್ತಾರಲ್ಲ ಆಯಿಲ್, 2 ವೀಲರ್ಗಳಿಗೆಲ್ಲ ಆಯಿಲ್ ಇಲ್ಲ ಹಾಕೋದು. ಆಯಿಲ್ ಕಮ್ಮಿ ಇದ್ರೂ ಗಾಡಿ ಇಂಜಿನ್ ಸೀಸ್ ಆಗಿಬಿಡುತ್ತೆ ಸರ್. ಇಂಜಿನ್ ಸೀಸ್ ಆಗಿಬಿಡುತ್ತೆ, ಆಮೇಲೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಆಮೇಲೆ ಅದು ಬಿಡಿ ಸರ್, ಬೇರೆ ಇನ್ನೇನಾರು ಮಾಡ್ಕೊಡ್ತೀವಿ ಸರ್ ಗ್ಯಾರೇಜ್ ಅಂದರೆ? ನೀವು ಇಲ್ಲಿ ಏನೇನೆಲ್ಲ ಮಾಡ್ತೀವಿ? ನೋಡಿ, ಇಂಜಿನ್ ವರ್ಕ್ ಮಾಡ್ಕೊಡ್ತೀವಿ. ನೋಡಿ, ಇಂಜಿನ್ ಬಿಚ್ಚಿದ್ದೀವಿ ಇಲ್ಲಿ, ಒಂದು ಗಾಡಿದು ಒಂದು ಗಾಡಿ ಇಂಜಿನ್ ಬಿಚ್ಚಿದ್ದೀವಿ. ಅದು ವಾಷಿಂಗ್ ಹೋಗಿದೆ ಐಟಮ್ಗಳು. ಬಂದಿದ ತಕ್ಷಣ ಈ ಗಾಡಿ ಐಟಮ್ನ ಫಿಕ್ಸ್ ಮಾಡ್ತೀವಿ ಸರ್. ವಾಷಿಂಗ್ ಹೋಗಿದೆ, ವಾಷಿಂಗ್ ಈ ಐಟಮ್ ಫಿಕ್ಸ್ ಮಾಡ್ತೀರಾ? ಹೌದು. ಇಲ್ಲಿರೋ ಐಟಮ್ಸ್ ಎಲ್ಲ ಎಲ್ಲ ವಾಷಿಂಗಿಂದ ಬಂದಮೇಲೆ. ಓಕೆ. ಆಮೇಲೆ ಪಂಚರು ಅಷ್ಟೇ. ನೋಡಿ, ಆಮೇಲೆ ಯಾರನ್ನ ಕಸ್ಟಮರ್ಗಳು ಬಂದ್ರು ಟೈರ್ಗಳು ಇಟ್ಟಿರ್ತೀವಿ, ರೀಸೈಕಲ್ ಟೈರ್ಗಳು. ಯಾರನ್ನ ಕಸ್ಟಮರ್ ಎಮರ್ಜೆನ್ಸಿ ಬೇಕಂದ್ರೆ ಹಾಕೊಡ್ತೀವಿ. ಎಮರ್ಜೆನ್ಸಿ ಬಂದಾಗ ಹಾಕ್ಕೊಡ್ತೀವಿ ಸರ್. ಯಾರು ಜಾಸ್ತಿ ದುಡ್ಡು ಗೀಟ್ ಎಲ್ಲ ನಾವು ತಗೊಳ್ಳಲ್ಲ. ಇದೆ ಸರ್, ಫಾರ್ ಸೇಲ್ ಅಂತ ಹಾಕಿದ್ರೆ ಸರ್. ಆಮೇಲೆ ಗಾಡಿಗಳು ಅಷ್ಟೇ, ಗಾಡಿಗಳು ಸೇಲ್ ಮಾಡ್ತೀವಿ. ಸೇಲ್ ಮಾಡ್ತೀರಾ? ಏನಾದ್ರು ಶೋರೂಮ್ ಇಟ್ಟಿದ್ರೆ? ಇಲ್ಲ, ಗಾಡಿಗಳು ಸೇಲ್ ಮಾಡ್ತೀವಿ, ರೆಡಿ ಮಾಡಿ ಗಾಡಿಗಳು ಸೇಲ್ ಮಾಡಿ. ಸೆಕೆಂಡ್ ಹ್ಯಾಂಡ್ಸಾ? ಸೆಕೆಂಡ್ ಹ್ಯಾಂಡ್ ಗಾಡಿನೂ ಸೇಲ್ ಮಾಡ್ತೀವಿ
ಅದು ನಿಮ್ಮ ಆಫೀಸಲ್ಲಿ ಬರುತ್ತೆ ಏನು ಇಲ್ಲೇ? ಸರ್ ನಮ್ದು ಇದು ಇವಾಗ ಒಂದೇ ಓಪನ್ ಆಗಿರೋದು. ನೆಕ್ಸ್ಟ್ ಇಲ್ಲಿ ವಿಜಯನಗರದಲ್ಲಿ ಇನ್ನೊಂದು ಮಾಡೋಣ ಅಂತ ಇದ್ದೀವಿ. ಗ್ಯಾರೇಜ್ ಆಫೀಸಾ ಇಲ್ಲ ಬೇರೆ? ಗ್ಯಾರೇಜ್ ಖಂಡಿತ ಮಾಡೇ ಮಾಡ್ತೀವಿ. ಗಾಡಿ ವೈರೆಲ್ಲ ಕಟ್ಟಾಗಿದೆ, ಎಕ್ಸ್ಲೇಟರ್ ಕೇಬಲ್ ಇದೆಲ್ಲ ಕಟ್ಟಾಗಿದೆ. ಪಾಪ ಭಾಳ ದೂರದಿಂದ ಬರ್ತಾರೆ. ಈ ಗಾಡಿ ಬಂದು BS6 ಇದು. ಕಾರ್ಬೇಟ್ರಿ ಇರಲ್ಲ ಗಾಡಿಗೆ. ಇದ್ರೂ ಪೆಟ್ರೋಲ್ ಪಂಪು ಅದೆಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ಆಗಲ್ಲ. ಇದೆಲ್ಲ ಒಂದು ಟೈಮ್ ಹೋದರೆ ಚೇಂಜ್ ಮಾಡಲೇಬೇಕು. ಈ ಮುಂಚೆ ಥರ ಹಳೆ ಗಾಡಿಗಳೆಲ್ಲ ಯಾವುದು ಎಲ್ಲ ಚೇಂಜ್ ಮಾಡ್ಬೋದಾಯಿತು. ಇವಾಗ ಪ್ರತಿಯೊಂದು ಗಾಡಿನೂ BS6 ಎಲ್ಲ ಶೋರೂಮಲ್ಲೇ ಒಂದು 5 ಸರ್ವಿಸ್ ಮಾಡಿಸ್ಬೇಕು, ಆಮೇಲೆ ಆಚೆ ಕಡೆ ಬಿಡಬೇಕು. ಯಾಕಂದರೆ ಇಂಜಿನ್ ವಾರಂಟಿ ಕೊಡಲ್ಲ ಸರ್. ಇಂಜಿನ್ ವಾರಂಟಿ ಇರಲ್ಲ ಅಂತ? ಹೌದು, ಇಂಜಿನ್ ವಾರಂಟಿ ಕೊಡಲ್ಲ. ಇದು ಬ್ಯಾಟ್ರಿ ಎಲ್ಲ ನೀವು? ಇದು ಬ್ಯಾಟ್ರಿ ಎಲ್ಲ ಶೋರೂಮ್ ಗಾಡಿ ಬರುತ್ತೆ. ಇದು ಬೇರೆ ಬ್ಯಾಟ್ರಿ ಹಾಕಿದ್ದಾರೆ, ಶೋರೂಮಲ್ಲೇ ಬೇರೆದು ಹಾಕ್ಕೊಡ್ತಾರೆ. ಇದು ಬೇರೆ ಬ್ಯಾಟ್ರಿ ಹಾಕಿದ್ದಾರೆ ಸರ್. ನೋಡಿ ಒಳಗಡೆ ಎಲ್ಲ ಎಷ್ಟು ಗಲೀಜಾಗಿದೆ ಅಂತ. ಇಲ್ಲ ಮಾಮೂಲಿ ಇದು ಎಲ್ಲ ಗಾಡಿನೂ ಹಂಗೆ ಆಗುತ್ತೆ. ಮಳೆ ಬಂದಿದೆ ಅಲ್ಲ, ಮಳೆ ಬಂದಿರೋ ಕಾರಣಕ್ಕೆ ಇದೆಲ್ಲ ನೋಡಿ ಸಾಕೆಟ್ಗಳೆಲ್ಲ ಹೋದ್ರೆ ಒನ್ ಟೈಮು ಸಿಗಲ್ಲ ಸರ್. ಇದೆಲ್ಲ ಬಿಚ್ಚೋ ಟೈಮಲ್ಲಿ ಕ್ಲೀನಾಗಿ ಇದನ್ನು ಪ್ರೆಸ್ ಮಾಡಿ ಇಲ್ಲಿ ಬಿಚ್ಚಬೇಕು. ಯಾಕಂದರೆ ಇದು ಒನ್ ಟೈಮ್ ಐಟಮ್ ಹೋದರೆ ಸಿಗಲ್ಲ. ಇವನು ನಮ್ಮ ಹುಡುಗ ಹೆಲ್ಪ್ ಮಾಡ್ತಾನೆ ನಮಗೂ. ನಮ್ಮ ಜೊತೆ ಇರೋದು ಹೆಲ್ಪರು ಆಗಿ ಊರಿಂದ ಬಂದಿರೋದು. ಹಿಂದಿ ಬರುತ್ತೆ. ಹಿಂದಿ? ಕನ್ನಡ ಬರಲ್ಲ ಅಣ್ಣ? ಕನ್ನಡ ಬರಲ್ಲ. ಹಿಂದಿ. क्या नाम भाई? नाम? जमशेद आलम. हाँ, जमशेद आलम.